ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಫೋನ್ ಮಾಡಿಲ್ಲ, ಹಂಗೆ ಬಂದಿದ್ದೀನಿ. ನೋಡೋಣ ಏನು ಮಾಡ್ತಿದ್ದಾಳೆ, ಓದ್ಕೊಂತಿದ್ದಾಳ ಇಲ್ವಾ, ಏನು ಮಾಡ್ತಿದ್ದಾಳೆ ನೋಡೋಣ. ನಮ್ಮ ಜುನ್ನಿ ಇಲ್ಲೇ ಮಲ್ಕೊಂಡೈತೆ. ಜುನ್ನಿ, ರಕ್ಷಿತಾ, ಏನು ಮೇಡಮ್? ಹೌದೇನು, ಏನೋ ಬರ್ಕೊಂತಾರೆ. ಇಂಟರ್ನಲ್ ಇದೆ. ಏನ್ ಸಮಾಚಾರ? ಏನಿಲ್ಲಮ್ಮ, ನೀನೇ ಹೇಳ್ಬೇಕು. ಕುತ್ಕೊಳ್ಳೆ. ನೀರ್ ಕುಡಿತ್ಯಾ? ಜ್ಯೂಸ್, ಕಾಫಿ, ಟೀ? ಏನ್ ಮೇಡ, ಅಲ್ಲಿ ದೀಪ್ತಿ ಮೇಡಮ್ ಅವರಿದ್ದಾರೆ. ಅವರು ಹಾಯ್ ಹರ್ಷಿತಾ ಅವರೇ, ವೆಲ್ಕಮ್. ಹಾಯ್. ಏನ್ ಹಾಯ್? ಅನ್ನ ಸಾಂಬಾರ್, ಪಲಾವ್. ಪಲಾವ್, ಬೆಳಗ್ಗೆ ಪಲಾವ್. ಬಿರಿಯಾನಿ ನಮ್ಮ ಮನೆ ಇವತ್ತು ನಾನ್ ವೆಜ್. ಸಂಡೇ ಗುರು, ನನಗೆ ಸಂಡೇ ಸ್ಪೆಷಲ್ ತಿಂತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಬಿರಿಯಾನಿ ಬರ್ಕಣದು ಇಲ್ಲ, ನಾನು ಅಸೈನ್ಮೆಂಟ್ ಬರೀತಾ ಇದ್ದೆ, ಓದ್ತಾ ಇರ್ಲಿಲ್ಲ. ಅಸೈನ್ಮೆಂಟ್ ಅಲ್ಲ, ಅಸೈನ್ಮೆಂಟ್ ಏನಕ್ಕೆ ಕೇಳ್ಕೊಡೋದು? ಏನಕ್ಕೆ ಬರ್ದು ಮಾರ್ಕ್ಸ್ ಹಾಕ್ತಾರ ಅಷ್ಟೇ. ಓದಲ್ಲಪ್ಪ ಅಸೈನ್ಮೆಂಟ್ ಅಲ್ಲಿ. ಹಂಗಲ್ಲಕ್ಕ, ಅದ್ ಸರಿ, ನಿಂಗೆ ನಾಳೆ ಇಂಟರ್ನಲ್ ಆಯ್ತಲ್ಲ, ನೀನು ಹಿಂಗ್ ಓಡಾಡ್ತಾ ಇದೀಯಾ? ನಾವು ಓದ್ಕೊಂತೀವಿ. ಯಾವಾಗ? ಓದಿಲ್ಲ ಆದ್ರೂ ಪಾಸ್ ಆಗ್ತೀವಿ ನಾವು. ಅಯ್ಯೋ ಗೈಸ್, ಇವರೆಲ್ಲ ಟಾಪರ್ಸ್ ನೋಡಿ. ಅವತ್ತೇ ಬರೀತಾರಂತೆ, ಆದ್ರೂ ಮಾರ್ಕ್ಸ್ ಜಾಸ್ತಿ ಬಂದಿರುತ್ತೆ. ಡವ್ ಅವಳದು ಇಂಟರ್ನಲ್ ನಾಳೆ ಇದೆ. ಓದ್ತಾರ ರೇಂಜ್ ನೋಡ್ರಿ. ಸುಳ್ಳು ಹೇಳ್ತಾವ್ರೆ. ಅವರು ರ್ಯಾಂಕ್ ಸ್ಟೂಡೆಂಟ್, ನಮಗತ್ತ ಸುಳ್ಳು ಹೇಳ್ತಾವ್ರೆ. ನಾನಂತೂ ಅಲ್ಲಪ್ಪ, ರ್ಯಾಂಕ್ ಸ್ಟೂಡೆಂಟ್ ನಾನಲ್ಲ, ಹರ್ಷಿತಾ. ಅದಕ್ಕೆ ಸೆಕೆಂಡ್ ಇಯರ್ ಅಲ್ಲಿ 5 ನಂಗೆ ಬಂದಿರೋದು ಅವತ್ತು. ಡಿಸ್ಟಿಂಕ್ಷನ್ ಹೋಗ್ಬಿಡಿ ಪಾಪ, ಬೇಜಾರಾಗೋಳೆ. ತುಂಬಾ ಅಯ್ಯೋ, ಆ ಫೀಲಿಂಗ್ ಯಾರಿಗೆ ಬೇಕು ಬಿಡಿ. ಅವರು ಪಾಪುಚ್ಚಿ. ಆ ಫೀಲಿಂಗ್ ಯಾರಿಗೆ ಬೇಕು ಬಿಡಿ. ಡಿಸ್ಟಿಂಕ್ಷನ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಹೋದ್ರೆ ಇಳಿಸು, ಯಾಕೆ ಕೈ ಮುಗಿತಿದ್ಯಾ ಸುಮ್ಮನೆ. ನೀನೇನ್ ತಿಂದೆ? ಸರಿ, ನೀನೇನ್ ತಿಂದೆ? ನಾನು ಅವಲಕ್ಕಿ ತಿಂದೆ. ನನ್ಗೆ ಏನು ತಂದಿಲ್ಲ ತಿನ್ನ. ಲಾಸ್ಟ್ ಟೈಮ್ ಉಪ್ಪಿಟ್ಟು ತಂದಿದ್ದೆ, ಇಷ್ಟೇ ಎಷ್ಟು ತಿಂದು, ಅದಕ್ಕೆ ಇವತ್ತು ತರಲಿಲ್ಲ. ಲಾಸ್ಟ್ ಟೈಮ್ ನಾನ್ ವೆಜ್ ನಮ್ಮ ಮನೇಲಿ ಚಿಕನ್ ಸಾಂಬಾರ್. ಉಪ್ಪಿಟ್ಟು ಹೆಂಗ್ ತಿನ್ನ ನಾನು? ನೋಡು, ಅದೇನೋ ಅಂತಾರೆ ನೋಡು, ಒಬ್ಬಟ್ಟಿದ್ದಾಗ ಉಪ್ಪಿಟ್ಟೇನಕ್ಕೆ ಅಂತ. ಹಂಗೆ ಬಿರಿಯಾನಿ ಮಾಡಿದ್ದೆ ಹೋದ್ ಸಂಡೆ. ಸೊ ಈ ಸಂಡೇನೂ ನಾನೇ ಮಾಡಿದ್ದೀನಿ ಬಿರಿಯಾನಿ ಮಾಡಿದ್ದು ಫ್ರೆಂಡ್ಸ್. ಒಳ್ಳೆ ಇದು ಮೇಣ ಮಾಡೋದಲ್ಲ, ಹಂಗ್ ಮಾಡಿದ್ದು ಬಿರಿಯಾನಿ. ಮೇಣ ಅಂದ್ರೇನೆ ಕ್ಯಾಂಡಲ್ ಅಲ್ಲಿ ಬರ್ತಾರ, ಅದೇ ಮೇಣ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳ. ಡಿಸೆಂಬರ್ 18ಗೆ ತಾನೇ ನೀನು ಬರ್ತಾರೆ. ಅವತ್ತು ಇದು ತುಮಕೂರ್ಗೆ ಹೋಗೋಣ, ವಿಲಾಸಿಗೆ ಹೋಗೋಣ. ಅವತ್ತು ಪಾಯಿಂಟ್ ಹೋಗೋಣ. ಬೇಡ, ವಿಲಾಸಿಗೆ ಹೋಗೋಣ. ತುಮಕೂರ್ಗೆ ನನ್ನ ಬರ್ತಡೆಗೆ ಏನೇನೋ ಸ್ಕೆಚ್ ಆಗ್ತಾವ್ರೆ. ಏನಿಲ್ಲ, ಎಲ್ಲ ಇವ್ರ ಕಡೆಯಿಂದಾನೆ ಪಾರ್ಟಿ. ಇಂಥವ್ರು ಫ್ರೆಂಡ್ಸಾ? ನೀನೇ ಕೊಡಿಸ್ಬೇಕು. ನಿನ್ ಬರ್ಡೇ ಪಾರ್ಟಿ ನೀನೇ ಕೊಡಿಸ್ಬೇಕು. ಒಂದ್ ಕೇಕ್ ಕಟ್ ಮಾಡಿಸ್ರೆ ನೋಡೋಣ. ಹೇಳು, ಕೇಕ್. ಅಯ್ಯೋ, ಕೇಕ್ ಅಷ್ಟೇ ತಾನೇ ಕಟ್ ಮಾಡ್ಸ. ಇನ್ನೊಂದು, ನನ್ ಕೇಕ್ ಅಂದ್ರೇನೆ ಇಷ್ಟ ಇಲ್ಲ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಮಗ್ ಬಿರಿಯಾನಿ ಅಂದ್ರೆ ಇಷ್ಟ. ನಾನ್ ಕೊಡ್ಸಲ್ಲ. ಯಾವಾಗ ಕೊಟ್ಟು ಬಿರಿಯಾನಿ ತಿಂತೀವಿ. ನಾನ್ ಕೊಡ್ಸಲ್ಲ. ಇಷ್ಟ ಅಂದ್ರೆ ಇಷ್ಟ, ತುಂಬಾ ಇಷ್ಟ. ಅಲ್ಲ, ಅವಳು ಕೇಕ್ ಕಟ್ ಮಾಡಿಸ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಅವಳಿಗೆ ಪಾರ್ಟಿ ಬೇಕು ಅಷ್ಟೇ ತಾನೇ. ಅಷ್ಟೇ, ನನಗೆ ಪಾರ್ಟಿ ಬೇಕು. ಅದು ಬಿರಿಯಾನಿನೇ ಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನೋಡೋಣ. ಹಾಫ್ ಕೂಡ ತಿನ್ನಲ್ಲ ಅವಳು. ಹಾಫ್ ಕೂಡ ತಿನ್ನಲ್ಲ. ಏನೋ ನಾನು ಹಾಫ್ ತಿಂತೀನೋ ಫುಲ್ ತಿಂತೀನೋ ಟೇಸ್ಟ್. ತಿನ್ನೋ ಟೈಮಲ್ಲಿ ತಿನ್ಬಿಡ್ಬೇಕು. ಆಮೇಲೆ ಏನಾಗುತ್ತೋ ಗೊತ್ತಿಲ್ವಲ್ಲ. ಹೊಟ್ಟೆಗಳು ಸಾಯ್ತಾಳೆ. 5 ಪೈಸಾ ಆಕ್ಟಿಂಗ್ ಮಾಡೆ ಅಂದ್ರೆ 5 ರೂಪಾಯಿಗೆ ಆಕ್ಟಿಂಗ್ ಮಾಡ್ತಾಳೆ ಇವಳು. 1000 ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ ಇಲ್ಲ 5 ಪೈಸಕ್ಕೆ ಆಕ್ಟ್ ಮಾಡಲ್ಲ ಇವ್ರಿಗೆ. ರಕ್ಷಿತನ್ ಮದ್ವೆ ಇವಳ್ದು ಆದ್ಮೇಲೆ ನಮ್ದಮ್ಮ. ಆದ್ಮೇಲೆ ನಿಮ್ದೆ. ಹೌದು, ಯಾವ ಚೌಟ್ರಿಯಲ್ಲಿ ಹಾಕ್ತೀನಿ ನೀವು? ನಂಗೆ ಇಷ್ಟ ಬಂದಿದ್ದು. ಆವಾಗ ನೋಡೋದಾಗ್ತಾಳೆ. ಗೋವಾದಲ್ಲಿ ಮದ್ವೆ ಅವಳು ಬೀಚಲ್ಲಿ. ನನಗೇನ ಜಾಸ್ತಿ ಇವ್ರಿಗೆ ಆಸೆ ಐತೆ ಅನ್ಸುತ್ತೆ ನನ್ನ ಮದ್ವೆ ಬಗ್ಗೆ. ಹೌದು, ಫ್ರೆಂಡ್ಸಿಗೆ ಆಸೆ ಇರುತ್ತಲ್ಲ ಅಲ್ವಾ ದೀಪ್ತಿ? ಸರಿ, ನೀವೇ ಖರ್ಚು ಮಾಡಿ ದುಡ್ಡೆಲ್ಲ. ಆಯ್ತು, ಪರವಾಗಿಲ್ಲ. ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ಸಜೆಸ್ಟ್ ಮಾಡ್ಬೇಕು. ನಮ್ ರಿಲೇಷನ್ ಅಲ್ಲಿ ಒಬ್ರದ್ದು ಮದ್ವೆ ಇದೆ.
ಅವ್ರದ್ದು ಬೇಗ ಅಂದ್ರೆ ಸಿಂಪಲ್ ಆಗಿರ್ಬೇಕು, ಫೋಟೋಗ್ರಫಿ ಎಲ್ಲ ಅವ್ರದ್ದೇ ಆಗಿರ್ಬೇಕು ಅಂತದ್ದು ನಾನು ಸಜೆಸ್ಟ್ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ ಅವರೇ ಖುದ್ದಾಗಿ ಮಾಡ್ಕೊಡ್ತಾರೆ, ಸೆಟಪ್ ಇಂದ ಕ್ಲೀನಪ್ ಅವ್ರು ಬಂದು ಏಕದಂತ ಇವೆಂಟ್ ಫುಲ್ ಎಲಿಗೆನ್ಸ್ ಅಂದ್ಬಿಟ್ಟು ಅವರು ಪೂರ್ತಿ ಪ್ಯಾಕೇಜ್ ಇವೆಂಟ್ಸ್ ಇರುತ್ತೆ ಅವರಿಂದ. ಯಾವ್ಯಾವ ಥರ ಅಂದರೆ ಅವರು ಪೂಜೆ ಸಹ ಮಾಡ್ಕೊಡ್ತಾರೆ, ಆಲ್ ಟೈಪ್ಸ್ ಆಫ್ ಪೂಜೆ, ಮತ್ತು ಡೆಕೋರೇಷನ್ ಇರುತ್ತೆ ಆಲ್ ಟೈಪ್ ಆಗಿ, ಮತ್ತು ಕೇಟ್ರಿಂಗ್ ಇರುತ್ತೆ, ಫೋಟೋಗ್ರಫಿ ಇರುತ್ತೆ, ವಿಡಿಯೋಗ್ರಫಿ, ಮತ್ತು ಮೇಕಪ್ ಕೂಡ ಇರುತ್ತೆ, ಮೆಹಂದಿಯಿಂದ ಹಿಡ್ದು ಮತ್ತು ಫಾಗ್ ಎಂಟ್ರಿ, ನೆಕ್ಸ್ಟು ಫೈರ್ ವರ್ಕು, ಲೈಟಿಂಗ್ಸು, ಸೌಂಡ್ ಸಿಸ್ಟಮ್ ಎಲ್ಲನೂ ಅವ್ರದ್ದೇ ಇರುತ್ತೆ. ಸೊ ಪ್ಲೀಸ್ ಎಲ್ಲರೂ ಹೋಗಿ ಒಂದ್ಸರಿ ಅವರ ಇನ್ಸ್ಟಾಗ್ರಾಮ್ ಐಡಿನ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಾಗೆ ದೀಪ್ತಿ, ನೀವು ನಿಮ್ಮ ಫ್ರೆಂಡ್ಗೆ ಮತ್ತೆ ನಿಮ್ಮ ರಿಲೇಷನ್ಸ್ಗೆಲ್ಲ ಹೇಳಿ. ರಕ್ಷಿತಾ ಇಷ್ಟ ಆಯ್ತು, ಯಾಕಂದ್ರೆ ಎಲ್ಲ ಕೇಟ್ರಿಂಗ್ಸ್, ಮೇಕಪ್, ಕೇಟ್ರಿಂಗ್ ಇಂದ ಹಿಡ್ದು ಪ್ರತಿಯೊಂದು ಸೆಟಪ್ ಇಂದ ಹಿಡ್ದು ಕ್ಲೀನಪ್ ವರ್ಗೂ ಅವ್ರದೇ ಇರುತ್ತೆ. ಅಂತ ಇವೆಂಟ್ ಫುಲ್ ಎಲಿಗೆನ್ಸ್ ಅಂಡ್ ಎಲಿಗೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ತುಮಕೂರಲ್ಲಿರುತ್ತೆ. ಎಸ್ ಅಂತ ಅನಿಸಿದೆ. ಅಂಗಡಿಗೆ ಹೋಗಿ ಏನಾದ್ರು ಸ್ನಾಕ್ಸ್ ತಿನ್ನೋಣ. ಸರಿ ಸರಿ, ಹಂಗೆ ನೀವು ಮನೆಗೆ ಹೋಗ್ತೀವಿ. ಏನ್ ಕೊಡಿಸ್ತಾಳೆ ನೋಡ್ತೀನಿ. ಒಟ್ನಾಗ ನನ್ ಕಳ್ಸೋದ್ರಲ್ಲ ಇದ್ದಾಳೆ. ನೀವು ಹೋಗ್ಬೋದು ನೀವಿಂದ. ಯಾವ ಇವೆಲ್ಲ ಬರ್ತೀವಿ ಅಂತ ಗೊತ್ತಿಲ್ಲ. 10 ರೂಪಾಯಿ ಐತೆ, 10 ರೂಪಾಯಿ 10 ರೂಪಾಯಿ ಐತೆ, ಏನಾದ್ರು ತಿನ್ಕೊಂಡು ಅಷ್ಟೇ. ಬಾರಾಶ್ ಅಂಗಡಿ ಹೋಗ್ಬಿಟ್ಟು ಯಾರು ತಿನ್ಕೊಂಡೋಗೋಣ ಮನೆಗೆ ಹಂಗೆ. ಸರಿ, ನೀನು ಬರ್ಬೇಕು. ನಡಿ, ನಾನೇ ತಾನೇ ಕೊಡಿಸ್ತಾ ಇರೋದು ಮನೆಗೆ. ಮನೆಗೆ ಹಂಗತ್ತೆ. ಜುನ್ನಿ ಇದ್ದಾಳೆ. ಜುನ್ನಿ ಅಲ್ಲ, ಅವಳು ಯಾರು? ಜುನ್ನಿ ಅಲ್ಲಿ ಮೆಸ್ಸಿ ಮೇಘನ್ ಅಂದ್ರೆ ತುಂಬಾ ಇಷ್ಟ. ಎಸ್, ಮೇಘನಾ ಮೆಸ್ಸಿ ಅಂದ್ರೆ ತುಂಬಾ ಇಷ್ಟ ಜುನ್ನಿಗೆ. ಮನೆ ಹತ್ರ ಅಂಗಡಿ ಅದ. ಏನ್ ಕೊಡಿಸ್ತೀರಮ್ಮ? ಈ ಚಕ್ಲಿ ತಗೊಳ್ಳಿ ಸಾಕ ಒಂದು, ಬನ್ನಿ ತಿನ್ಕೊಂಡು ನಡಿ ಹೋಗೋಣ. ಹೋಗಿದ್ ನೋಡು ಆನೆ ನಡಿಯಕ್ಕ, ನಡಿ ಮನೆಗೆ. ಸೊ ಮನೆ ಹತ್ರ ಬಂದ್ವಿ, ಬಾರಮ್ಮ. ಹೂವು ಎಲ್ಲ ಕತ್ಲು. ಏನ್ ಮಾಡಿದ್ರಿ ಇವತ್ತು ನೀವು? ನಮ್ದ ಅವಲಕ್ಕಿ ಮಾಡಿದ್ವಿ, ಇವಾಗ ಸಾಂಬಾರ್ ಐತೆ, ಅನ್ನ ಮಾಡಿದ್ದಾರೆ. ಬಾ ಊಟ ಮಾಡು. ಆಯ್ತು ದೀಪ್ತಿ ನೀವು? ಬಿರಿಯಾನಿ ಮಾಡಿಸಿದ್ರು. ಪಾ ಏನ್ ಬಿಡ್ತಾರೆ ಗೂಡ ಇಲ್ಲ. ಸೊ ಗಾಯ್ಸ್, ನಾನಿವತ್ತು ರಕ್ಷಿತಾ ಅವ್ರ ಮನೆಗೆ ಹೋಗಿದ್ದೆ. ಏನೇನು ಮಾಡಿದೆ ಅಂತ ನೀವೇ ನೋಡಿದ್ದೀರಾ. ಮೇ ಬಿ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣ. ಅಲ್ಲಿವರೆಗೂ ಸ್ಯಾನಿಂಗ್ ಆಫ್ ಹರ್ಷಿತಾ ಆರ್. ಓಕೆ, ಬಾಯ್.